ಮಾಧವ್ ಅವರೇ, ಈ ಫೋಟೋದಲ್ಲಿರೋರು ನಿಮಗೆ ನೆನಪಿದಾರಾ? ನೆನಪಾಗ್ತಿದೆ. ಅವರ ಪರಿಚಯ ನನಗಿದೆ, ಆದರೆ ಆ ಪರಿಚಯನೇ ಪ್ರೀತಿ ಅಂತ ತಪ್ಪು ತಿಳ್ಕೊಂಡು ನೀವು ನಿರಾಕರಿಸಿದ್ದಕ್ಕೆ ಇವರು ಆತ್ಮಹತ್ಯೆ ಮಾಡಿಕೊಂಡ್ರು. ಇದೆಲ್ಲ ಏನು ತುಳಸಿಯವರೇ? ನಾನು ಆಕೆನ ಪ್ರೀತಿಸೇ ಇಲ್ಲ. ಸುಳ್ಳು ಹೇಳ್ತಿದ್ಯಾ ನೀನು? ಅವ್ರು ಹೇಳ್ತಿರೋದು ಸುಳ್ಳಲ್ಲ ಅಂತ ನಿನಗೆ ಗೊತ್ತು. ಆದರೆ ನಿನ್ನ ಸೇಡಿನ ಕಣ್ಣಲ್ಲಿ ನಿನಗೆ ಯಾವ ಸತ್ಯನೂ ಕಾಣ್ತಾ ಇಲ್ಲ. ಮಾಧವ್ ಅವ್ರನ್ನ ಪ್ರೀತಿ ಮಾಡ್ತಾ ಇದ್ದಿದ್ದು ನಿನ್ನ ಅಕ್ಕ ಮಾತ್ರ. ಯಾವುದೇ ಕ್ಷಣದಲ್ಲೂ ಮಾಧವ್ ಅವರು ನಿನ್ನ ಅಕ್ಕನಿಗೆ ಪ್ರೀತಿ ತೋರಿಸಿಲ್ಲ. ಹೌದು ತುಳಸಿಯವರೇ, ನನಗೀಗ ನೆನಪಾಗ್ತಿದೆ. ಇವಳು ನನಗೆ ತುಂಬ ಲೆಟರ್ಸ್ ಬರಿತಾ ಇದ್ಲು. ಆದರೆ ನಾನು ಅವಳಿಗೆ ಸ್ಪಷ್ಟವಾಗಿ ಹೇಳಿದ್ದೆ, ನಾನು ಆಕೆನ ಪ್ರೀತಿಸ್ತಿಲ್ಲ ಅಂತ. ಅದು ನನಗೆ ಗೊತ್ತು ಮಾಧವ್ ಅವರೇ. ಆದ್ರೆ ಬರೀ ದ್ವೇಷ, ಸೇಡು, ಕಿಚ್ಚು ಅಂತ ಕಿಡಿಕಾಗ್ತಾ ಇರೋ ಇವಳಿಗೆ ಅದು ಯಾವುದೂ ಬೇಕಾಗೇ ಇಲ್ಲ. ಇದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಈ ಮನೆಗೆ ಬಂದೋಳಣ್ಣ ಇವಳು. ಈ ಮನೆಗೆ ಬರ್ತಿದ್ದ ಹಾಗೆ ನಮ್ಮ ಮನೆ ನೆಮ್ಮದಿನೇ ಹಾಳಾಗೋಯ್ತು. ನಮ್ಮ ಮನೆ ದೇವತೆನ ನಾವು ಕಳ್ಕೊಂಡ್ಬಿಟ್ವಿ ಅಣ್ಣ. ಏನು ಹೇಳ್ತಿದ್ಯಾ ಮಹೇಶ ನೀನು? ಚಿಕ್ಕಪ್ಪ, ಏನು ನಿಮ್ಮ ಮಾತಿನ ಅರ್ಥ? ದೇವತೆ ಅಂದ್ರೆ ಯಾರು ಚಿಕ್ಕಪ್ಪ? ನೀವು ಯಾರ ಬಗ್ಗೆ ಹೇಳ್ತಾ ಇದ್ದೀರಾ? ಈಗ ಸತ್ಯ ಹೇಳೋ ಕಾಲ ಬಂದಿದೆ. ಸುಮತಿ ಅದಕ್ಕೆ ಆಕ್ಸಿಡೆಂಟ್ ಆಗಿ ತೀರು ಹೋದ್ರು ಅಂತ ನಾವೆಲ್ಲ ಹೇಳಿದ್ವಿ. ಆ ಆಕ್ಸಿಡೆಂಟ್ ಮಾಡಿಸಿದ್ದು ಇವಳೇ. ಹೌದು ಮಕ್ಕಳೇ, ನಿಮ್ಮನ್ನೆಲ್ಲ ತಪ್ಪಲಿಗಳಾಗಿ ಮಾಡಿದ್ದು ಇವಳೇ. ಆಕ್ಸಿಡೆಂಟ್ ಮಾಡಿಸಿದ್ದು ಇವಳೇ ಅಣ್ಣ. ಇವಳೇ ಇವಳೇ ಇವಳೇ. ಏನು ಹೇಳ್ತಿದ್ದೀರಾ ನೀವು? ನೀವು ಹೇಳ್ತಿರೋದಲ್ಲ ನಿಜಾನಾ? ಮಾತಾಡಿ ಚಿಕ್ಕಪ್ಪ. ಅಮ್ಮನ್ನ ಕೊಂದಿದ್ದು ಇವರೇನಾ? ಅಮ್ಮ ಅಮ್ಮ, ಚಿಕ್ಕಪ್ಪ ಹೇಳ್ತಿರೋದಲ್ಲ ನಿಜಾನಾ ಅಮ್ಮ? ಮಾತಾಡಿ ಅಮ್ಮ. ನಮ್ಮಮ್ಮನ್ನ ಕೊಂದಿದ್ದು ಇವರೇನಾ? ಹೌದು, ಈ ಮನೆ ನೆಮ್ಮದಿನ ಹಾಳು ಮಾಡಿ ಇಷ್ಟು ವರ್ಷ ನಿಮ್ಮನ್ನ ನಿಮ್ಮ ತಾಯಿ ಪ್ರೀತಿಯಿಂದ ದೂರ ಮಾಡಿದ್ದು ಈ ಪಾಪಿನೇ. ಸರ್, ಇದು ಯಾರ ಮನೆ? ನಮ್ಮನ್ನ ಕೇಳಿ ಕರ್ಕೊಂಬಂದ್ರಿ? ಇದು ಯಾರ ಮನೆ ಅಂತ ಗೊತ್ತಿಲ್ಲ ಅಲ್ವಾ? ನೀವು ಆಕ್ಸಿಡೆಂಟ್ ಮಾಡಿ ಸಾಯಿಸಿದ್ರಲ್ಲ,
ಆ ಸುಮತಿ ಅವ್ರ ಮನೆ. ಅಂದರೆ ಆ ಸ್ಟಾರ್ ಬಂದು ಇದೇ ಮನೆಗೆ ಇರ್ತಾರಲ್ವಾ ಸಾರ್? ಅವಳೇನಾದ್ರು ನಾನು ನೋಡಿದ್ರೆ ನನ್ನನ್ನು ನನ್ನ ಮಗಳನ್ನ ಸಾಯಿಸ್ಬಿಡ್ತಾಳೆ ಸಾರ್. ಭಯ ಪಡಬೇಡಿ, ನೀವು ಸತ್ಯ ಹೇಳಿದ್ದೀರ, ಸತ್ಯಕ್ಕೆ ಸಾವಿಲ್ಲ. ನೀವು ಹೇಳಿರೋ ಸತ್ಯ ಇಡೀ ಜಗತ್ತಿಗೆ ಗೊತ್ತಾಗಬೇಕು. ನಿಮ್ಗಾಗಲಿ ನಿಮ್ಮ ಮಗನಿಗಾಗಲಿ ಏನೂ ತೊಂದರೆ ಆಗದಿರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ತಪ್ಪು ಮಾಡಬೇಕಾದ್ರೆ ಹೆದರಬೇಕೆ ಹೊರತು ತಪ್ಪನ್ನ ತಿದ್ಕೋಬೇಕಾದ್ರಲ್ಲ. ಧೈರ್ಯವಾಗಿರಿ. ಅಲ್ಲ ಸರ್, ಆದರೂ ನನ್ನ ಮಗನಿಗೇನಾದರೂ ನೋಡಿದ್ರಾ, ನಿಮ್ಮ ಮಗ ಸಾಯ್ತಾನೆ, ಶಿಕ್ಷೆ ಅನುಭವಿಸ್ತಾನೆ ಅಂತ ಎಷ್ಟು ನರಳಾಡ್ತಾ ಇದ್ದೀರಾ. ಆದರೆ ಈ ಮನೇಲಿ ಚಿಕ್ಕ ವಯಸ್ಸಲ್ಲೇ ತಾಯಿನ ಕಳ್ಕೊಂಡ ಇಬ್ಬರು ಮಕ್ಕಳು ತಬ್ಲಿಗಳಾಗ್ಬಿಟ್ರಲ್ಲ, ಅವರೆಷ್ಟು ನೊಂದ್ಕೊಂಡಿರ್ಬೇಡ. ಈಗಲೂ ಅವರೆಷ್ಟು ಕಣ್ಣೀರು ಹಾಕ್ತಿರ್ಬೇಡ. ಆ ನೋವು ನಿಮ್ಗೆ ಅರ್ಥನೇ ಆಗಲ್ವಾ? ಆ ಮಕ್ಕಳು ಕಣ್ಣೀರಿನ ಶಾಪ ತಟ್ಟಿದ್ದಕ್ಕೇನೆ ನೀವು ಇಲ್ಲಿವರೆಗೂ ಈ ರೀತಿ ಅಲ್ದಾಡ್ತಾ ಇರೋದು. ಇನ್ಮೇಲಾದರೂ ಪ್ರಾಯಶ್ಚಿತ್ತ ಮಾಡ್ಕೊಳ್ಳಿ. ನೀವು ಹೇಳೋ ಸತ್ಯ ಆ ಸುಮತಿ ಅವರ ಆತ್ಮಕ್ಕೆ ಶಾಂತಿ ಕೊಡುತ್ತೆ, ಆ ಶಾರ್ವರಿಗೆ ಶಿಕ್ಷೆ ಕೊಡಿಸುತ್ತೆ. ನೀವು ಮಾಡಿರೋ ಪ್ರತಿ ತಪ್ಪನ್ನು ಕ್ಷಮಿಸ್ಬೋದು, ಆದರೆ ಈ ತಪ್ಪನ್ನ ಮಾತ್ರ. ಅಮ್ಮ ತೀರ್ಕೊಂಡಾಗ ನಿಮ್ಮನ್ನ ಅವ್ರ ಸ್ಥಾನದಲ್ಲಿಟ್ಟು ಪೂಜೆ ಮಾಡಿದ್ವಿ. ತಾಯಿ ರೂಪದಲ್ಲಿ ದೇವರಾಗಿ ನೀವೇ ಬಂದಿದ್ದೀರಾ ಅನ್ಕೊಂಡ್ವಿ. ಆದ್ರೆ ನಮ್ಮ ತಾಯಿನ ಬಲಿ ತಗೊಂಡಿರೋ ರಕ್ತ ಪಿಶಾಚಿ ನೀವೇ ಅಂತ ಗೊತ್ತೇ ಆಗಿಲ್ಲ. ಶಾರ್ವರಿ, ಸುಮತಿಯನ್ನ ಸಾಯಿಸಿದ್ದು ನೀನೇನಾ? ಹೇಳು, ನೀನೇನಾ? ಇಲ್ಲ, ಇದೆಲ್ಲ ಸುಳ್ಳು. ಅವತ್ತು ಅಕಸ್ಮಾತ್ ಆಗಿ ಇವ್ರಿಗೆ ಆಕ್ಸಿಡೆಂಟ್ ಆಗಿದ್ದೆ ಹೊರತು ನಾನು ಬೇಕು ಅಂತ ಮಾಡಿದಲ್ಲ. ನಾನು ಮಾಡಿದ ಅದೊಂದು ತಪ್ಪು ಬಿಟ್ರೆ ಇವ್ರು ಹೇಳ್ತಿರೋದೆಲ್ಲ ಸುಳ್ಳು. ತುಳಸಿ ಈ ಮನೇಲಿ ಅಧಿಕಾರ ಗಿಟ್ಟಿಸ್ಕೊಳ್ಳೋಕೆ ಈ ರೀತಿ ಸುಳ್ಳು ಕತೆ ಕಟ್ತಿದ್ದಾಳೆ. ನನಗೆ ನಿನ್ಮೇಲೆ ದ್ವೇಷ ಇರೋದು ನಿಜ, ಸೇಡ್ ಇರೋದು ನಿಜ. ಆದ್ರೆ ಹಾಗಂತ ಕೊಲೆ ಮಾಡೋ ಹಂತಕ್ಕೆ ನಾನು ಹಿಡ್ದಿಲ್ಲ. ನಾನು ಕೊಲೆ ಮಾಡಿದ್ದೀನಿ ಅನ್ನೋಕೆ ನಿಮ್ಮ ಹತ್ರ ಯಾವ ಸಾಕ್ಷಿನೂ ಇಲ್ಲ. ಸಾಕ್ಷಿ ಇಲ್ಲಿದೆ. ನೀನ್ ಯಾಕೆ ಬಂದೆ ಇಲ್ಲಿಗೆ? ಹೊಟ್ಟೋಗಿಲ್ಲಿಂದ ಹೊರಟೋಗೋ. ಇವ್ರು ಯಾಕೆ ಬಂದಿದ್ರಂತ ಈಗ ಗೊತ್ತಾಗುತ್ತೆ. ಸತ್ಯ ಎಂತ ನೀವೇ ಹೇಳಿ. 25 ವರ್ಷ ಹಿಂದೆ ನಡೆದ ಆಕ್ಸಿಡೆಂಟ್ ಬಗ್ಗೆ ನೀವೀಗ ಕೇಳ್ತಾ ಇದ್ದೀರಾ. ಅದ್ರ ಬಗ್ಗೆ ನಾನು ಇವಾಗಲೂ ಪಶ್ಚಾತ್ತಾಪ ಪಡ್ತಾ ಇದ್ದೀನಿ. ಅವತ್ತು ಕಾರ್ ಆಕ್ಸಿಡೆಂಟ್ ಮಾಡೋದಕ್ಕೆ ಕೇಳಿದ್ದೆ ಶಾರ್ವರಿ ಅವರು. ನಮಗೆ ಡೀಲ್ ಕೊಟ್ಟು ಕಾರಲ್ಲೇ ಎಲ್ಲರನ್ನೂ ಸಾಯಿಸಬೇಕು ಅಂತೇಳಿ ಆಕ್ಸಿಡೆಂಟ್ ಮಾಡೋಕ್ಕೆ ಹೇಳಿದ್ರು. ಆದರೆ ಆ ಕಾರಲ್ಲಿದ್ದ ಒಬ್ಬ ಯಂಗ್ಸ್ ಮಾತ್ರ ಸತ್ತೋದ್ರು, ಉಳಿದರೆಲ್ಲ ಬದುಕಿದ್ರು. ಅನ್ಯಾಯವಾಗಿ ಒಂದು ಜೀವನ ಬಲಿ ತಗೊಂಡ್ಬಿಟ್ಟೆ ನಾನು. ಯಾಕೋ ಹೀಗೆ ಮಾಡ್ಬಿಟ್ಟೆ? ಅನ್ಯಾಯವಾಗಿ ನಮ್ಮ ಅಮ್ಮನ ಬಲಿ ತಗೊಂಡ್ಬಿಟ್ಟೆ ಅಲ್ಲೋ. ಅಭಿ, ಸಮಾಧಾನ ಮಾಡ್ಕೋ. ಇವರು ಬರೀ ಆಯುಧ ಅಷ್ಟೇ. ಇವ್ರನ್ನ ಉಪಯೋಗಿಸ್ಕೊಂಡು ನಿಮ್ಮ ತಾಯಿನ ಕೊಂದಿದ್ದು ಶಾರ್ವರಿ. ಅಂದ್ರೆ ನನ್ನ ಸುಮತಿ ಆಕ್ಸಿಡೆಂಟಿಂದ ಸತ್ತಿದ್ದಲ್ವಾ? ಅವಳು ಕೊಲೆ ಆಗ್ಬಿಟ್ಲ?
ಅಣ್ಣ ಇಷ್ಟೆಲ್ಲ ಆದ್ಮೇಲೆ ಇವಳನ್ನ ಸುಮ್ಮನೆ ಬಿಡಬಾರ್ದಣ್ಣ. ಈ ಶಾರ್ವರಿನ ಎಲ್ಲೋದ್ಲಿ ಇವಳು? ಏ ಹುಡುಗ್ರ, ನಿಮ್ಮ ತಾಯಿನ ಕೊಂದವಳನ್ನ ಸುಮ್ಮನೆ ಬಿಡಬೇಡಿ. ಎಲ್ಲಿದ್ರೂ ಹುಡುಕಿ ಅವಳಿಗೆ ತಕ್ಕ ಶಿಕ್ಷೆ ಆಗಲೇಬೇಕು. ಸರ್ ನೀವು ನಾನು ನಿಮಗೆ ಫೋನ್ ಟ್ರೈ ಮಾಡಿದೆ, ನೀವು ರಿಸೀವ್ ಮಾಡಲಿಲ್ವಲ್ಲ? ಸಾರಿ ಸರ್, ಮನೇಲಿ ಸ್ವಲ್ಪ ಗಲಾಟೆ ನಡೀತಾ ಇತ್ತು, ಹಾಗಾಗಿ ರಿಸೀವ್ ಮಾಡೋಕ್ಕಾಗಲಿಲ್ಲ. ಪರವಾಗಿಲ್ಲ. ನಿಮಗೆಲ್ಲ ನಾನು ಒಂದು ಸತ್ಯ ಹೇಳಬೇಕು. ಆಕ್ಸಿಡೆಂಟ್ ಮಾಡಿಸಿರೋದು ಶಾವರಿ. ನಮಗೆ ಸಿಕ್ಕಿರೋ ರೌಡಿ ಎಲ್ಲ ಸತ್ಯನೂ ಬಾಯ್ಬಿಟ್ಟಿದ್ದಾನೆ. ಕಾರ್ ಕದ್ದಿರೋದಾಗಲಿ ಅಥವಾ ಆಕ್ಸಿಡೆಂಟ್ ಮಾಡಿಸಿರೋದಾಗಲಿ ಎಲ್ಲ ಸುಳ್ಳು. ಉದ್ದೇಶಪೂರ್ವಕವಾಗಿ ಆಕ್ಸಿಡೆಂಟ್ ಮಾಡಿರೋದು ಶಾರ್ವರಿ ಅವರು. ಅದಕ್ಕೆ ಅವ್ರನ್ನ ಅರೆಸ್ಟ್ ಮಾಡಕ್ಕೆ ಬಂದಿದ್ದೀನಿ. ಸರ್, ಇದೆಲ್ಲ ವಿಷಯಗಳು ನಮಗೀಗಷ್ಟೇ ಗೊತ್ತಾಯಿತು. ಅವರು ಬರೀ ಆಕ್ಸಿಡೆಂಟ್ ಮಾಡಿರೋದಲ್ಲ, ತುಂಬ ಅಪರಾಧಗಳನ್ನ ಮಾಡಿದ್ದಾರೆ. ಹೌದು ಸರ್, ಎಲ್ಲದಕ್ಕೂ ಸಾಕ್ಷಿಗಳು ನಮ್ಮ ಹತ್ರ ಇದೆ. ಹಾಗಿದ್ರೆ ಎಲ್ಲಿ ಶಾರ್ವರಿ ಅವರು? ಅವ್ರನ್ನ ಈಗಲೇ ಅರೆಸ್ಟ್ ಮಾಡಬೇಕು. ಇಷ್ಟೊತ್ತು ಇಲ್ಲೇ ಇದ್ಲು ಇನ್ಸ್ಪೆಕ್ಟರ್. ಆದರೆ ಈಗ ಎಲ್ಲೋ ಹೋಗಿದ್ದಾಳೆ, ಎಲ್ಲಿ ಅಂತ ಗೊತ್ತಾಗ್ತಿಲ್ಲ. ನಾವು ಅವಳನ್ನ ಹುಡುಕ್ತಿದ್ದೀವಿ. ಓ ಹಾಗಾ? ಏನು ಯೋಚನೆ ಮಾಡಬೇಡಿ, ನಾನು ಈಗಲೇ ಕಂಟ್ರೋಲ್ ರೂಮ್ಗೆ ಇನ್ಫಾರ್ಮ್ ಮಾಡ್ತೀನಿ. ಅವಳು ಬೆಂಗಳೂರು ಬಿಟ್ಟು ಹೋಗಿರೋಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲ ಕಡೆ ಸರ್ಚ್ ಮಾಡ್ತೀವಿ. ಬನ್ನಿ, ಎಲ್ಲ ಸ್ಟೇಷನ್ಗೂ ಫೋಟೋ ಕಳಿಸಿ ಇನ್ಫಾರ್ಮ್ ಮಾಡಿ ವಿಷಯ ಮುಟ್ಟಿಸಿ. ನಡೀರಿ. ಅವಳನ್ನ ನಾನೇ ಹುಡುಕ್ತೀನಿ. ಅವಳೇನಾದರೂ ನನಗೆ ಸಿಕ್ಕಿದ್ರೆ ಅವಳ ಜೀವ ಹೋಗೋದು ನನ್ನ ಕೈಯಿಂದಾನೆ. ಸಿರಿ, ಸಮಾಧಾನ ಮಾಡ್ಕೊ. ಪೊಲೀಸ್ನವ್ರಿಗೆಲ್ಲ ಹೇಳಿದೀವಲ್ವಾ, ನಾವು ಅಂದ್ಕೊಂಡಿದ್ದೆಲ್ಲ ಆಗಿದೆ. ಅವಳಿಗಿನ್ನೂ ಶಿಕ್ಷೆ ಆಗಬೇಕಷ್ಟೇ. ಪೊಲೀಸ್ನವ್ರು ಅವಳನ್ನ ಹಿಡಿತಾರೆ. ಹೌದು, ನೀವು ಇಷ್ಟು ದಿನ ಯಾವ ನೋವನ್ನು ಅನುಭವಿಸಿದ್ದೀರೋ, ನಾವು ಈಗ ಅದೇ ನೋವನ್ನು ಅನುಭವಿಸ್ತಿದ್ದೀವಿ. ಇದಕ್ಕೆಲ್ಲ ಅವ್ರಿಗೆ ತಕ್ಕ ಶಿಕ್ಷೆ ಆಗಬೇಕು. ನೀವು ಯೋಚನೆ ಮಾಡಬೇಡಿ, ನಮ್ಮ ಮೇಲೆ ನಂಬಿಕೆ ಇಡಿ. ನಿಮ್ಮಷ್ಟೇ ಕೋಪ, ದುಃಖ, ದ್ವೇಷ, ಆವೇಶ ನಮಗೂ ಆಗ್ತಿದೆ. ಒಂದು, ಅವರಿಗೆ ಕಾನೂನಿಂದ ಶಿಕ್ಷೆ ಆಗಬೇಕು. ಆಗಲಿಲ್ಲ ಅಂದರೆ ನಮ್ಮ ಕೈಯಾರೆ ನಾವೇ ಅವಳಿಗೆ ಶಿಕ್ಷೆ ಕೊಡಬೇಕು. ಏನೋ ಅನಾಹುತ ಮಾಡ್ಕೊಳಕ್ಕೆ ಹೋಗಬೇಡಿ. ನೋಡಿ, ಇದಕ್ಕೆಲ್ಲ ಕೋರ್ಟು ಕಾನೂನು ಅಂತ ಇರುತ್ತೆ. ಅದೇ ಅವಳನ್ನ ನೋಡ್ಕೊಳ್ಳುತ್ತೆ. ಅವಳಿಗೆ ಶಿಕ್ಷೆ ಕೊಡೋದಕ್ಕೆ ಹೋಗಿ ನೀವು ನಿಮ್ಮ ಜೀವನನ ಹಾಳು ಮಾಡ್ಕೋಬೇಡಿ. ಎಲ್ಲಿ ಹೋಗ್ತಾಳೆ ಅವಳು? ಸಿಕ್ಕೇ ಸಿಗ್ತಾಳೆ. ಅಭಿ ಅಣ್ಣ, ನಡೀರಿ, ನಾವು ಹುಡ್ಕೋಣ. ಅಮ್ಮ, ಅಪ್ಪನ ಹುಷಾರಾಗಿ ನೋಡ್ಕೊಳ್ಳಿ, ನಾವು ಬರ್ತೀವಿ. ಅಭಿ, ನಾನು ಬರ್ತೀನಿ. ಆ ರಾಕ್ಷಸಿನ ಮದುವೆ ಮಾಡಿಕೊಂಡು ಈ ಮನೆಗೆ ಕರ್ಕೊಂಡು ಬಂದಿದ್ದು ನಾನು. ಆ ತಪ್ಪಿಗೆ ಪ್ರಾಯಶ್ಚಿತ ಆಗಬೇಕು ಅಂದರೆ ಅವಳನ್ನು ಹುಡುಕಿ ನಾನೇ ಶಿಕ್ಷೆ ಕೊಡಿಸ್ಬೇಕು. ನಡೀರಿ, ಹೋಗೋಣ. ಶಾರ್ವರಿಗೆ ಶಿಕ್ಷೆ ಆಗೋವರೆಗೂ ನಮ್ಮಪ್ಪನ ಆತ್ಮಕ್ಕೆ ಶಾಂತಿ ಸಿಗಲ್ಲ.
ಅವಳು ತಪ್ಪಿಸ್ಕೊಳ್ಳೋದಕ್ಕೆ ನಾವು ಬಿಡಬಾರ್ದಾಗಿತ್ತು. ಅವಳೆ ನಮ್ಮಪ್ಪನ ಕೊಂದಿದ್ದು ಅಂತ ನೆನೆಸ್ಕೊಂಡಾಗ್ಲೆಲ್ಲ ಅಪ್ಪನೇ ಕಣ್ಮುಂದೆ ಬಂದ ಹಾಗಾಗತ್ತೆ. ಅವಳನ್ನ ಯಾವುದೇ ಕಾರಣಕ್ಕೂ ಬಿಡ್ಬೇಡ ಅಂತ ಅಪ್ಪ ಹೇಳ್ದಾಗತ್ತೆ. ರಕ್ತ ಕುದಿ ಹೌದು, ಮಗು ಎಲ್ಲಿ? ಮಗು ಸಾರಿ ಪೂರ್ಣಿ, ಸುಮ್ಮನೆ ನಾನೇ ಗಾಬರಿ ಮಾಡಿಬಿಟ್ಟೆ. ಇಲ್ಲ ಸಂಧ್ಯಾ, ನೀನು ಯೋಚನೆ ಮಾಡಿದ್ರಲ್ಲಿ ಯಾವ ತಪ್ಪು ಇಲ್ಲ. ಆ ಶಾರ್ವರಿ ಅಂತ ಕ್ರೂರಿನೇ ಇಷ್ಟು ವರ್ಷ ಎಲ್ರಿಗೂ ಮರಳು ಮಾಡಿದಾಳೆ. ಜೊತೆಲಿತ್ಕೊಂಡೆ ವಿಷ ಹಾಕಿದಾಳೆ. ಇಷ್ಟು ಜನ ಇಲ್ಲಿದ್ರು ಎಲ್ರ ಕಣ್ಣಿಗೂ ಮಣ್ಣ ಎರಚಿ ಹೋಗಿದ್ದಾಳೆ. ಇಲ್ಲ, ಅವಳನ್ನು ಹುಡುಕೋವರೆಗೂ ನನಗೆ ಸಮಾಧಾನ ಆಗಲ್ಲ. ಅದೇ ಸರಿ, ಅವಳನ್ನ ನಾನೇ ಹುಡುಕ್ತೀನಿ. ಇಲ್ಲಾಂದ್ರೆ ನನಗೆ ಮನೆಯಲ್ಲಿ ಇರೋದಕ್ಕಾಗಲ್ಲ. ನಾನೇ ಹುಡುಕ್ತೀನಿ. ಮಾಧವ ಎಲ್ಲಮ್ಮ? ಅವ್ರ ರೂಮಲ್ಲಿದ್ದಾರೆ ಮಾವ. ಅವ್ರನ್ನ ಈ ರೀತಿ ನೋಡೋಕ್ಕಾಗ್ತಾ ಇಲ್ಲ. ಸತ್ಯ ಎಲ್ಲ ಗೊತ್ತಾದ್ಮೇಲೆ ಆ ಶಾರ್ವರಿ ಬಗ್ಗೆ ಕೋಪ ಬರುತ್ತೆ ಅನ್ಕೊಂಡಿದ್ದೆ. ಆದ್ರೆ ಅವ್ರಿಗೆ ಹಳೇದೆಲ್ಲ ನೆನಪಾಗಿ ಮನ್ಸಲ್ಲಿನೂ ದುಃಖ ಜಾಸ್ತಿ ಆಗಿದೆ. ಅದು ಸಹಜನೇ ಅಲ್ವಾ ತುಳಸಿ? ತನ್ನ ಹೆಂಡತಿಯ ಸಾವು ಸಹಜವಾದ ಸಾವಲ್ಲ, ಅದು ಕೊಲೆ ಅಂತ ಗೊತ್ತಾದಾಗ ಯಾರಿಗೆ ಆದರೂ ಹಾಗೆ ಆಗತ್ತೆ. ಅದರಲ್ಲೂ ತಾನು ವರ್ಷಗಳಿಂದ ನಂಬಿಕೊಂಡು ಬಂದಿದ್ದ ಶಾರ್ವರಿನೇ ಈ ಕುತ್ತಿಗೆ ಕುಯ್ಯೋ ಕೆಲಸ ಮಾಡಿದಾಳೆ ಅಂತಂದರೆ ಅದರಿಂದ ಅವನಿಗೆ ಹೊರಗೆ ಬರೋದಕ್ಕೆ ಒಂದಷ್ಟು ಸಮಯ ಬೇಕಾಗತ್ತೆ. ನೋಡು ತುಳಸಿ, ಈ ಸಮಯದಲ್ಲಿ ನೀನು ಅವನಿಗೆ ಒತ್ತಾಸೆಯಾಗಿ ನಿಂತಿರಬೇಕು. ಸರಿ ಮಾವ. ಆದರೂ ಈ ಶಾರ್ವರಿ ನನಗೂ ಅದೇ ಅರ್ಥ ಆಗ್ತಾ ಇಲ್ಲಮ್ಮ. ಅಲ್ಲ, ನಾವೆಲ್ಲ ಇಲ್ಲೇ ಇದ್ರೂ ಕೂಡ ಯಾವ ಮಾಯದಲ್ಲಿ ಅವಳು ಹೇಗೆ ತಪ್ಪಿಸ್ಕೊಂಡು ಹೋದ್ಲು? ಸಿರಿ ನಿಂತ್ಕೋ, ನನ್ನ ಮಾತು ಕೇಳು. ಅಲ್ಲ, ಎಲ್ಲಿಗೆ ಅಂತ ಹೋಗ್ತೀಯಾ? ಸರಿ ನಿಂತ್ಕೋ. ಬಾಯ್ಲಿ ನೀನು ಎಲ್ಲಿಗೆ ಅಂತ ಹೋಗ್ತಾ ಇದೀಯಾ? ಆ ಶಾರ್ವರಿನ ಹುಡ್ಕಕ್ಕೆ ಹೋಗ್ತಾ ಇದ್ದೀನಿ. ಅಷ್ಟಕ್ಕೂ ಆ ಶಾರ್ವರಿ ತಪ್ಪಿಸ್ಕೊಳ್ಳೋದಕ್ಕೆ ನೀವುಗಳೇ ಕಾರಣ. ಏನು ಹೇಳ್ತಿದೀಯ ನೀನು? ಹೌದು ತಾತ, ವಿಷಯ ಗೊತ್ತಾದ್ಮೇಲೆ ಶಾರ್ವರಿನ ನೇರವಾಗಿ ಪೊಲೀಸ್ನವ್ರಿಗೆ ಒಪ್ಪಿಸ್ಬೇಕಿತ್ತು. ಇಷ್ಟು ದಿನ ನಾವು ಸುಮ್ಮನೆ ಇದ್ದದಕ್ಕೆ ಅವಳು ತಪ್ಪಿಸ್ಕೊಳ್ಳೋದಕ್ಕೆ ಅವಕಾಶ ಸಿಕ್ಕಿತ್ತು. ಹಾಗಲ್ಲಮ್ಮ, ಮಾಧವನ್ಗೆ ಶಾರ್ವರಿ ಬಗ್ಗೆ ಎಲ್ಲ ಸತ್ಯಗಳು ಗೊತ್ತಾಗಬೇಕು ಅನ್ನೋ ಹಾಗಿದ್ರೆ ಅವಳ ವಿರುದ್ಧ ಎಲ್ಲ ಸಾಕ್ಷಿಗಳು ಬೇಕಾಗಿತ್ತು. ಯಾರಿಗೆ ಸತ್ಯ ಗೊತ್ತಾದ್ರಷ್ಟು ಬಿಟ್ರಷ್ಟು. ನನಗೆ ನಮ್ಮಪ್ಪನ ಸಾವಿಗೆ ನ್ಯಾಯ ಸಿಗ್ಬೇಕು. ಅದಕ್ಕೋಸ್ಕರ ನಾನೇ ಹೋರಾಡ್ತೀನಿ, ನಾನೇ ಅವಳನ್ನು ಹುಡುಕ್ತೀನಿ. ದಯವಿಟ್ಟು ನನ್ನನ್ನು ತಡಿಬೇಡಿ. ಸರಿ ಸಂಧ್ಯಾ, ಅವಳು ತುಂಬ ಬೇಸರದಲ್ಲಿದ್ದಾಳೆ. ಇಂಥ ಸಮಯದಲ್ಲಿ ಅವಳನ್ನ ಒಂಟಿಯಾಗಿ ಬಿಡೋದು ಬೇಡ. ಅವಳು ಎಲ್ಲೇ ಹೋದ್ರು ನೀನು ಅವಳ ಜೊತೆಯಾಗಿರು. ಸರಿ ಅಮ್ಮ, ಹಾಗೆ ಮಾಡ್ತೀನಿ. ತುಳಸಿ, ಸಿರಿ ಮಾತಿಗೆ ನೀವು ಬೇಜಾರು ಮಾಡ್ಕೋಬೇಡ. ಪರವಾಗಿಲ್ಲ ಮಾವ,
ಸಿರಿ ಸ್ಥಾನದಲ್ಲಿ ಬೇರೆ ಯಾರೇ ಇದ್ದಿದ್ರು ಅವರು ಹೀಗೆ ಮಾತಾಡ್ತಾ ಇದ್ರು. ಈಗ ಅವಿ ಆಗಲಿ, ಅಭಿ ಆಗಲಿ, ಮಾಧವ್ ಅವರಾಗಲಿ ಎಲ್ಲ ಒಂದೇ ಪರಿಸ್ಥಿತಿಲಿದ್ದಾರೆ. ಅವ್ರ ನೋವನ್ನು ಅರ್ಥ ಮಾಡ್ಕೊಳ್ಳೋ ಶಕ್ತಿ ನಮಗಿಲ್ಲ. ಅದು ಬರೀ ನೋವಲ್ಲ, ಸಿಟ್ಟು, ಆವೇಶ, ದುಃಖ, ಈಗ ಅವ್ರ ಮನಸ್ಸಲ್ಲಿ ಏನೇನೆಲ್ಲ ಓಡ್ತಿರ್ಬೋದು. ಅದು ನೆನೆಸ್ಕೊಂಡ್ರೇನೆ ಸಂಕಟ ಆಗತ್ತೆ ಮಾವ. ನಿಜ ತುಳಸಿ, ಈ ಪರಿಸ್ಥಿತಿನ ನಾವು ಸೂಕ್ಷ್ಮವಾಗಿ ಎದುರಿಸಬೇಕು. ಮಾಧವ ಆಗಲಿ, ಅವನ ಮಕ್ಕಳಾಗಲಿ, ಸಿರಿ ಆಗಲಿ, ಈ ಒಂದು ದುಃಖದ ಸನ್ನಿವೇಶದಿಂದ ಹೊರಗಡೆ ಬರಬೇಕು. ಅವರು ಮತ್ತೆ ನಗ್ತಾ ನಗ್ತಾ ಸಂತೋಷವಾಗಿರೋ ಹಾಗೆ ಮಾಡಬೇಕು. ತುಳಸಿ, ಹಾಗೆ ಮಾಡೋದಕ್ಕೆ ನಿನ್ನ ಒಬ್ಬಳಿಂದ ಮಾತ್ರ ಸಾಧ್ಯ. ನಿನ್ನ ಪ್ರೀತಿ ಮಾತುಗಳಿಗೆ ಸೋಲ್ದವರೇ ಇಲ್ಲ. ನೀನು ಹೇಳೋ ಸಾಂತ್ವನದ ಮಾತುಗಳು ಅವರಿಗೆ ಧೈರ್ಯ ತುಂಬಬೇಕು. ಸರಿ ಮಾವ, ಎಲ್ಲರ ಹತ್ರನೂ ಮಾತಾಡ್ತೀನಿ. ಸರಿಮ್ಮ. ಸಿರಿ ತುಂಬ ಕೋಪದಲ್ಲಿದ್ದಾಳೆ. ಈ ಸಂದರ್ಭದಲ್ಲಿ ನಾನು ಅವಳ ಜೊತೆ ಇರಬೇಕು. ಬರ್ತೀನಿ ಮಾವ. ಬರ್ತೀನಮ್ಮ, ಹುಷಾರು. ಹಾಂ.